ನಮಸ್ಕಾರ. ನೋಡ್ಸಾದ್ರೆ ನಿಮಗೊಂದು ಖುಷಿ ವಿಚಾರ. ಕರ್ನಾಟಕ ರಾಜ್ಯದಲ್ಲಿ ಬರೇ ಇಲಾಖೆಯಿಂದ ಒಂದೇ ಅಧಿಸೂಚನೆ ರಿಲೀಸ್ ಮಾಡ್ತಿದ್ದಾರೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಪ್ರತಿ ಒಂದು ಇಲಾಖೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಈಗ ಒಂದು ತಿಂಗಳಿನಿಂದ ಒಂದೇ ಇಲಾಖೆ, ಅದು ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಅದರಿಂದಾನೇ ನೇಮಕಾತಿ ಆಗ್ತಾ ಇದೆ. ಉಳಿದಂತ ನಿಮಗೆ ಬೇಕಾಗಿರುವಂತ ಪೋಸ್ಟ್ಗಳು ನೇಮಕಾತಿನೇ ಮಾಡ್ಕೋತಾ ಇಲ್ಲ ಈ ಒಂದು ಸರ್ಕಾರ. ನಿಮಗೆ ಬೇಡವಾದದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಲ್ಲಿ ತುಂಬಾ ಜನ ಕೇಳೋದೇ ಇಲ್ಲ. ಆ ಒಂದು ಪರೀಕ್ಷೆ ಮೂಲಕ ನಿಮಗೆ ನೇಮಕಾತಿ ಆಗ್ತಾ ಇದೆ. ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ, ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ, ಯಾಕೆ ನೋಟಿಸ್ ಆಗ್ತಾ ಇಲ್ಲ ಕರ್ನಾಟಕ KPTC ಇಲಾಖೆಯಲ್ಲಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತೇನೆ. ಅದ್ರ ಬಳಿಕ ಸ್ಟೇಟ್ ಕಡೆ ಸ್ವಲ್ಪ ಗಮನ ಕೊಡಿ. ಒಂದೊಂದಾದ್ಮೇಲೆ ನೇಮಕಾತಿ ಬರ್ತಾನೆ ಇರತ್ತೆ ನೋಡಿ. ಈಗ ಪ್ರಸ್ತುತ ನಮ್ಮ ಒಂದು ಸ್ಟೇಟ್ ಅಲ್ಲ, ಸೆಂಟ್ರಲ್ ದಲ್ಲಿ ನೇಮಕಾತಿ ಆಗ್ತಾ ಇದೆ. 22/11/2025 ಇನ್ನೊಂದು ನೇಮಕಾತಿ ಆಗಿದೆ. ಇದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು ನೋಡಿ. ಈ ಒಂದು ನೋಟಿಸ್ ಬಗ್ಗೆ ಯಾವುದು ಏನು ಅಂತ ಅಂತೇಳಿ ಒಂದೊಂದ ಮಾಹಿತಿ. ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಈಗ ರಿಲೀಸ್ ಮಾಡಿದಾರಲ್ಲ, ಈ ಒಂದು ನೋಟಿಸ್ ಅಲ್ಲಿ ಅಟೆಂಡರ್ ಪೋಸ್ಟ್, ಬ್ಲಾಕರ್ ಕಂಪ್ರೆಸರ್ ಹುದ್ದೆಗಳು, ಇಂಜಿನ್ ಡ್ರೈವರ್ ಅಂತ ಹೇಳಿ ಈ ಎಲ್ಲ ನೇಮಕಾತಿ ಆಗ್ತಾ ಇದೆ. ಮೈಂಡಿಂಗ್ ಮೇಟ್ ಅಂತ ಹೇಳಿ ಇದರಲ್ಲಿ ಕೂಡ ಅರ್ಜಿ ಕರೆದಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ, ಕರ್ನಾಟಕದ ಬಗ್ಗೆ ಮಾಹಿತಿ, ಎಲ್ಲ ಮಾಹಿತಿ ಇರತ್ತೆ ಕನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಹೊಸ ಗಮನಿಸ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ಮೊದಲಿಗೆ ಈ ಒಂದು ನೋಟಿಸ್ ಬಗ್ಗೆ ಬರೇ 1 ನಿಮಿಷ 2 ನಿಮಿಷದಲ್ಲಿ ಮುಗಿಸಿ ಬಿಡ್ತಾನೆ, ಶಾರ್ಟ್ಕಟ್ ಆಗಿ ಹೇಳಿ ನೋಡಿ. ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಈ ಒಂದು ವೆಬ್ಸೈಟ್ ಅಪ್ಲಿಕೇಶನ್ ಹಾಕಬೇಕು. ಈ ಒಂದು ವೆಬ್ಸೈಟ್ ಅನ್ನ ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಸೋರಿಗೆ 1/12/2025 ಅರ್ಜಿಗಳು ಸ್ಟಾರ್ಟ್ ಆಗತ್ತೆ. 31/12/2025 ತನಕ ಅವಕಾಶ ಇರತ್ತೆ. ಅಲ್ಲಿ ತನಕ ನೀವು ಅರ್ಜಿ ಸಲ್ಲಿಸಬೇಕು. ಈ ಒಂದು ನೋಟಿಸ್ ಆಗಿದ್ದು 22/11/2025 ಎಲ್ಲಿಂದ ನೇಮಕಾತಿ ಆಗಿದೆ? ನಮ್ಮ ಒಂದು ಭಾರತೀಯ ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಟೋಟಲ್ ಆಗಿ 107 ಪೋಸ್ಟ್ಗೆ ನೇಮಕಾತಿ ಆಗಿರತ್ತೆ. ಇಲ್ಲಿ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಆಯ್ಕೆ ಆದ್ರೆ 28,45,450 ರೂಪಾಯಿ ತನ ಸ್ಯಾಲ್ರಿ ಕೊಡ್ತಾರೆ ಫರ್ ಮಂತ್ ಆಗಿ. ನೋಡಿ, ಈ ಒಂದು ನೇಮಕಾತಿ ಪ್ರತಿ ತಿಂಗಳು ಬರ್ತಾನೆ ಇರತ್ತೆ. ಈಗ SS ಇಲಾಖೆಯಲ್ಲಿ ಒಂದಾದ್ಮೇಲೆ ಒಂದು ನೇಮಕಾತಿ ಮಾಡ್ಕೊಂಡ್ರಲ್ಲ, ಹಂಗೇನೆ ಇದು ಇಲಾಖೆಯಲ್ಲಿ. ಈಗ ನಿಮಗೆ ಸ್ವಲ್ಪ ಆದ್ರೂ ಮಾಹಿತಿ ಅರ್ಥ ಆಯ್ತು. ಪೋಸ್ಟ್ ಬಗ್ಗೆ ಈಗ 45% ಮಾಹಿತಿ ಅರ್ಥ ಆಗಿದೆ. ಉಳಿದಂತ 55% ನೋಡಿ ಇಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅದು ಕೊಟ್ಟಿದ್ದಾರೆ. ಇನ್ನು ಏಜ್ ಲಿಮಿಟ್ ಬಗ್ಗೆ ಒಂದು ಸರಿ 31/12/2025 ಅಂತ ಲೆಕ್ಕಾಚಾರ ಮಾಡ್ಕೊಳ್ಳಿ. 18 ವರ್ಷದಿಂದ 40 ವರ್ಷ ತನಕ ಅವಕಾಶ ಇರತ್ತೆ. ಇಲ್ಲಿ OBC ಅಭ್ಯರ್ಥಿಗಳಿಗೆ ಸಡಿಲಿಕ್ಕೆ ಇರತ್ತೆ 3 ವರ್ಷ. ಅದೇ ನೀವೇನಾದ್ರೂ SC, ಅದನಂತರ ST ವರ್ಗ ಅಂತಂದ್ರೆ 5 ವರ್ಷ. ಅದನಂತರ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದಂತ ಅಭ್ಯರ್ಥಿಗಳಿಗೆ ನಿಮಗೆ ಆ ಒಂದು ತಕ್ಕಂತೆ ನಿಮಗೆ ಸರಿಲಿಕ್ಕೆ ಇರತ್ತೆ. ಇನ್ನೊಂದು 2 ಪ್ರಕಾರ ಇರತ್ತೆ. ಒಂದು ಎಕ್ಸ್ಪೀರಿಯನ್ಸ್ ದವ್ರಿಗೆ ಅಪ್ಲಿಕೇಶನ್ ಇರತ್ತೆ, ಫ್ರೆಶ್ ದವ್ರಿಗೆ ಅಪ್ಲಿಕೇಶನ್ ಇರತ್ತೆ. ಎಷ್ಟರ ತನಕ ಎಕ್ಸ್ಪೀರಿಯನ್ಸ್ ಇರ್ಬೇಕಂದ್ರೆ 1 ವರ್ಷದಿಂದ 3 ವರ್ಷ 5 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಇದ್ದವರು ಅಪ್ಲಿಕೇಶನ್ ಹಾಕಿ. ಇದು ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮಹಿಳೆಯರಿಗೆ ಪುರುಷರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. ನಿಮ್ಮ ಒಂದು ಪೋಸ್ಟ್ ವೈಸ್ ಎಲ್ಲ ಮಾಹಿತಿ ಇರತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ 107 ಪೋಸ್ಟ್ ಆಯ್ಕೆ ಆದ್ರೆ ಭಾರತದಲ್ಲಿ ಕೆಲಸ, ಜಾರ್ಖಂಡ್, ಆಂಧ್ರ ಪ್ರದೇಶ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಜುಕೇಶನ್ 10ನೇ ಪಾಸ್ ಆದವರು, ಡಿಗ್ರಿ ಮುಗಿಸಿದವರು, ಮತ್ತೆ ನೀವೇನಾದ್ರೂ ಡಿಪ್ಲೊಮಾ ಆದರೂ ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಯಾವುದೇ ತೊಂದರೆ ಇಲ್ಲ. 10ನೇ ಪಾಸ್ ಆದವರಿಗೆ ಮಾತ್ರ ಇರತ್ತೆ ಅವ್ರು ಕೊಟ್ಟಿರೋಂಥ ಮಾಹಿತಿ. ಇನ್ನು ಅರ್ಜಿ ಶುಲ್ಕದ ವಿಷಯ SC ST PW ಮಹಿಳೆಯರಿಗೆ, ಆಂತರಿಕ ಅಭ್ಯರ್ಥಿಗಳಿಗೆ ಅಂದ್ರೆ ಈಗಾಗಲೇ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಅವ್ರು ಯಾವುದೇ ರೀತಿಯಾಗಿ ಶುಲ್ಕ ಇರೋದಿಲ್ಲ. ಮತ್ತೆ ಏನಾದರೂ ಹೊಸದಾಗಿ ಅರ್ಜಿ ಸಲ್ಲಿಸ್ತಾ ಇತ್ತಂದ್ರೆ ಯುವ ಅಭ್ಯರ್ಥಿಗಳು EWS ಅವರಿಗೆ 500 ತನ ಶುಲ್ಕ ಇರತ್ತೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಕೂಡ ಅಷ್ಟೇ. ನಿಮಗೆ ಪರೀಕ್ಷೆಗಳು ಇಟ್ಟಿದ್ದಾರೆ. ವ್ಯಾಯಾಮ ಪರೀಕ್ಷೆ, ಗುಂಪು ಪರೀಕ್ಷೆ, ವೈಯಕ್ತಿಕ ಪರೀಕ್ಷೆ ಅದೆಲ್ಲ ನಡೆಸ್ತಾರೆ. ಕೊನೆಯ ದಿನಾಂಕ 31 ಡಿಸೆಂಬರ್ 2025. ಇದಕ್ಕೆಲ್ಲ ಮಾಹಿತಿ ನಮ್ಮ ಒಂದು ವೆಬ್ಸೈಟ್ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ ಕರ್ನಾಟಕ ವಿಷಯ. ಕರ್ನಾಟಕ ರಾಜ್ಯದಲ್ಲಿ ಇದೆಯಲ್ಲ, ನಾನು ಮುಖ್ಯಮಂತ್ರಿ ಆಗ್ತೇನೆ, ನೀನು ಮುಖ್ಯಮಂತ್ರಿ ಆಗು, ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿ ಬೇರೆ ಜಗಳ ಮಾಡ್ತಿದ್ದಾರೆ. ಇತರ ಸಲುವಾಗಿನೇ ನೇಮಕಾತಿ ಇನ್ನ ತಡ ಆಗ್ತಾ ಇದೆ. ಅವರೊಂದು ಹೊಟ್ಟೆ ತುಂಬಬೇಕಲ್ಲ, ಮೊದಲು ಅವರೊಂದು ಹೊಟ್ಟೆ ತುಂಬಿಸ್ಕೋತಾರೆ. ಅದ ನಂತರ ಉಳಿದ್ರೆ ಅವ್ರು ತಿಂದಂತ ಉಳಿದ್ರೆ ನಿಮಗೆ ಕೊಡ್ತಾರೆ ಅಷ್ಟೇ. ಈಗ ಪ್ರಸ್ತುತ ಇರುವಂತ ನೇಮಕಾತಿನೇ ಆ ರೀತಿಯಾಗಿ ಆಗ್ತಾ ಇದೆ ಕರ್ನಾಟಕದಲ್ಲಿ. ಬರೇ ಕರ್ನಾಟಕ ರಾಜ್ಯದಲ್ಲಿ ಅಳ್ತಿರ್ತಾರಲ್ಲ, ಕಣ್ಣೋಡ್ಸೋ ಸಂಬಂಧನೇ ಇಂದ ಒಂದು ಅಧಿಸೂಚನೆ ರಿಲೀಸ್ ಆಗ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ.
ಈ ವರ್ಷದಲ್ಲಿ ಇನ್ನ ಮುಗ್ತಾ ಬಂತು, ಇನ್ನೇನು ಒಂದ್ ತಿಂಗಳು ಕಳೆದ್ರೆ ಮುಗೀತು. 2026 ಸ್ಟಾರ್ಟ್ ಆಗತ್ತೆ. ಈ ನೇಮಕಾತಿ ಮುಂದಿನ ವರ್ಷನೇ ಪ್ರಾರಂಭ ಆಗ್ಬೋದು. ಅವರೊಂದು ಕುರ್ಚಿ ಸಂಬಂಧ ಅವರು ಬಡ್ಕೋತಿದ್ದಾರೆ, ನನಗೆ ಬೇಕು, ನಿನಗೆ ಬೇಕು, ನಾನೇ ಆಗ್ತೇನೆ, ನೀನೇ ಆಗ್ತೇನೆ ಅಂತೇಳಿ. ಇತರ ಸಲುವಾನೆ ಜಗಳ ಮಾಡ್ತಿದ್ದಾರೆ. ಈ ನೇಮಕಾತಿ ಆಗೋದು ಈ ಒಂದು ವರ್ಷದಲ್ಲಿ ಪೊಲೀಸ್ ಇಲಾಖೆ, ಫಾರೆಸ್ಟ್ ಇಲಾಖೆ. ಇದು ಡೌಟು. ಇನ್ನಾದ್ರೆ 8ನೇ ತಾರೀಕು ಆದ್ಮೇಲೆನೆ, ಡಿಸೆಂಬರ್ 8ನೇ ತಾರೀಕು ಆದ್ಮೇಲೆ ಅವಾಗ ಚರ್ಚೆ ಮಾಡ್ತಾರೆ, ಸಮ್ಮೇಳನ ಇರುತ್ತೆ. ಅವಾಗ ನಿಮ್ಗೆ ಬತ್ತಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಈ ಒಂದು ಸರ್ಕಾರದ ಬಗ್ಗೆ, ದರಿದ್ರ ಸರ್ಕಾರದ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಇಷ್ಟೊಂದು ಚೆಲ್ಲಾಟ ಆಡ್ತಿದ್ದಾರೆ ನಿಮ್ಮ ಒಂದು ಜೀವನ ಜೊತೆ. ಈಗ ನಿಮಗೂ ಗೊತ್ತೇ ಇದೆ,